ಜಿಬಿಎ ಮಾದರಿಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ. ನೆಲಮಂಗಲ ನಗರಸಭೆ ಅಧಿಕಾರಿಗಳ ಕಾರ್ಯಾಚರಣೆ. ನೆಲಮಂಗಲ ಸೊಂಡೆಕೊಪ್ಪ ರಸ್ತೆಯಲ್ಲಿ ಫುಟ್ಪಾತ್ ತೆರವು. ಜೆಸಿಬಿ ಯಂತ್ರದ ಮೂಲಕ ತೆರವು. ಬೀದಿ ಬದಿಯ ವ್ಯಾಪಾರಿಗಳಿಗೆ ಶಾಕ್ ನೀಡಿದ ನಗರಸಭೆ. ಸಾರ್ವಜನಿಕರು ಓಡಾಡುವ ಫುಟ್ಪಾತ್ನಲ್ಲಿ ವ್ಯಾಪಾರ. ಸರ್ 1 ನಿಮಿಷ ಟೈಮ್ ಕೊಡಿ ಅಂದರೂ ಸಮಯ ನೀಡದ ಅಧಿಕಾರಿಗಳು ವ್ಯಾಪಾರಿಗಳ ನಡುವೆ ಮಾತಿನ ಚಕಮಕಿ. ಪೊಲೀಸರ ಮಧ್ಯಪ್ರವೇಶ, ಗಲಾಟೆ. ಅಂಗಡಿ ಮುಂದಿನ ಶೀಟ್ಗಳನ್ನು ತೆರವು ಮಾಡುತ್ತಿರುವ ಜೆಸಿಬಿ. ಅಣ್ಣ ನಮ್ದು ಸೈಲೆಂಟ್ ಆಗಿರ್ಬೇಕು. ನ್ಯಾಯ ನಿಮ್ಗೂ ನ್ಯಾಯನ ಸೈಲೆಂಟ್ ಯಾಕೆ ಸೈಲೆಂಟ್ ಆಗಿರ್ಬೇಕು. ನೋಟಿಸ್ ಕೊಟ್ಟು ನಮ್ಗೆ ನಮ್ ನೆಲಮಂಗಲ ಇಂಪ್ರೂವ್ ಆಗುತ್ತೆ. ನಾವು ಅಂಗಡಿ ಮಾಡ್ಕೊಂಡಾಗ ಇಲ್ಲೊಂದು ನರ್ಪಿಲ್ಲ ಇಲ್ಲ 20 ವರ್ಷದಿಂದ ಈಗ ನೀವು 1 ಲಕ್ಷ 4 ಜನ ಇದ್ರಿ, ಈಗ ನೀವು ಉಳಿಸ್ಕೊಂತೀರ ಉಳಿಸ್ಕೊಳ್ರಿ. ತಪ್ಪು ಹೇಗಲ್ಲ, ಸ್ವಾರ್ಥ ಬೇಡ ಹೇಳಿ. ತೋರಿಸಿ ಮೀಡಿಯಾದವ್ರಿಗೆ ಹೇಳ್ರಿ, ಸ್ವಾರ್ಥ ಬೇಡ. ನಗರಸಭೆ ಒಳಗಿರೋದು ಒಂಥರ ಆಟ ಆಗ್ತದೆ, ಆಟ ಇರೋದು ಒಂದರ ಆಟ ಆಗ್ತದೆ. ಸ್ವಾರ್ಥ ಅಲ್ಲ ನೋಡಿ. ಇವ್ರು KRS ಪಕ್ಷ ಒಂಥರ. ಈಗ ಬಿಸಿಲಿಂದ ಇಲ್ಲಿ ಬರೋಣ, ಬಸ್ ಸ್ಟ್ಯಾಂಡ್ ಮುಂದೆ KSRTC ಅಂಗಡಿಗಳೆಲ್ಲ ಕ್ಲೋಸ್ ಮಾಡೋರಲ್ಲ. ಎಲ್ಲರೂ ಪೇಪರ್ ಹಾಕ್ಬಿಡ್ತಾರ, ಎಲ್ಲರೂ ಪೇಪರ್ ಹಾಕ್ಬಿಡ್ತಾರ. ಇದು ನಾಡ್ತಾರೆ ಯಾರು ಆರ್ಡರ್ ಆಗಿರೋ ತೋರಿಸ್ತಾ ಇರೋದು ಅಲ್ಲ ಸರ್. ನೀವು ಇವಾಗ ನಗರಸಭೆಯಿಂದ ನೋಟಿಸ್ ಕೊಟ್ಟಿದ್ದೀವಿ, ಮಾಡಿ ಅವಕಾಶ ಕೊಡಿ. ನಾವು ಮಾಡಲ್ಲ, ಒಂದಿನ ಅವಕಾಶ ಕೊಡಿ. ಒಂದಿನ ಅವಕಾಶ ಕೊಡಿ ಸರ್. ನಾವು ನಮಗೆ ಅಧಿಕಾರಿಗಳಿಗೆ ನಾವು ಕಾಯವಾಚ ಮನುಷ್ಯ ಸಪೋರ್ಟ್ ಮಾಡ್ತೀವಿ. ಅಧಿಕಾರಿಗಳು ಒಂದೇ ಒಂದಿನ ಟೈಮ್ ಕೊಡಿ. ನಿನ್ನೆ ಕೊಟ್ಟಿದ್ದೀರಾ ಅಂದ್ರೆ ಒಂದೇ ದಿನ 25 ಅಂಗಡಿ ಕಿತ್ತಾಕ ಅವ್ರು ಎಲ್ಲಿ ಸಿಗ್ತಾರೆ? ಕಾರ್ಮಿಕರು ವೆಲ್ಡಿಂಗ್ ಕಾರ್ಮಿಕರು 25 ಜನ ಅಲ್ಲಿ ಅವರು ಕಿತ್ತಾಕ ಎಲ್ಲಿ ಸಿಗ್ತಾರೆ ಹೇಳ್ರಿ? ಬಸ್ ಸ್ಟ್ಯಾಂಡ್ ಹೋಗೋಣ, ಇಲ್ಲಿಂದ ನಗರಸಭೆವರೆಗೂ ಎಷ್ಟು ಅಂಗಡಿ ಇಟ್ಕೊಂಡವ್ರೆ ಸರ್? KSRTC ಅಂಗಡಿ ಕ್ಲೋಸ್ ಆಗಿ ಎಷ್ಟು ದಿವಸ ಆಯ್ತು ಸರ್? 1 ತಿಂಗಳಾಗೈತೆ. ಯಾಕೆ ತರ ಊದ ಅಂಗಡಿ ತೆರವು ಮಾಡಿಲ್ಲ ನೀವು? ನಾವು ಬಾಡಿಗೆ ಕಟ್ತಿರೋರ್ಗೆ ತೊಂದರೆ ಕೊಡ್ತಾ ಇದ್ದೀರಾ, ಪುಕ್ಸಾಡೆ ಜಾಗದಲ್ಲಿ ಇರೋರ್ಗೆ ತೊಂದರೆ ಕೊಡ್ತಿಲ್ಲ. ಅಲ್ಲ ಸರ್, ನೀವು ಅವ್ರಿಗೆ 8 ದಿನ ಟೈಮ್ ಕೊಡಕೈತೆ. ನಮ್ಮ ವಿಶ್ವಾಗ್ನಿ ಟಿವಿ, ಇದು ದನಿ ಇಲ್ಲದವರ ಧ್ವನಿ.